ಘಟನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು. ಮೃತರು ವೀರಪ್ಪನ್ ರೀತಿ ಕೃತ್ಯವನ್ನ ಎಸಗಿದ್ರ ಹನೂರು ಶೂಟೌಟ್ ಖಂಡಿಸಿ ಕುಮಾರಸ್ವಾಮಿ ಅವರು ಈ ರೀತಿ ವಾಗ್ದಾಳಿ ನಡೆಸಿರೋದು. ಕಾಲಿಗೆ ಶೂಟ್ ಮಾಡಬೇಕಾಗಿತ್ತು, ನೇರವಾಗಿ ಯಾಕೆ ಮಾಡಿದ್ರಿ? ಮೃತರು ಗುಂಡು ಹಾರಿಸಿದ್ರೆ ಅಧಿಕಾರಿಗಳು ಯಾಕೆ ಗಾಯಗೊಂಡಿಲ್ಲ? ಎನ್ಕೌಂಟರ್ ಅಲ್ಲಿ ಬಲಿಯಾದವರ ಜೀವಕ್ಕೆ ಬೆಲೆ ತೆರಲೇಬೇಕು ಅಂತ ಹೇಳಿ ಗುಳೇದಗುಡ್ಡದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತಪ್ಪು ಮಾಡಿದ್ದಾರೋ ಇಲ್ವೋ ಮುಂದೆ ಸತ್ಯಾಂಶ ಹೊರಗೆ ಬರಲಿ. ಅವ್ರನ್ನ ನೀವು ಹಿಡಿಬೇಕು ಅಂದ್ರೆ ಅವರಿಗೆ ಕಾಲ್ಗಾದ್ರೂ ಶೂಟ್ ಮಾಡಬೇಕು. ನೇರವಾಗಿ ಫೈರ್ ಮಾಡಿ 3 ಜನ ಸ್ಪಾಟ್ ಅಲ್ಲೇ ಔಟ್ ಆಗಿರ್ತಕ್ಕಂಥ, ಇನ್ನೊಬ್ಬರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಘಟನೆ ನಡೆದಿದೆ. ಇಲ್ಲಿ ಅಧಿಕಾರಿಗಳು ಶೂಟ್ ಔಟ್ ಮಾಡಿರ್ತಕ್ಕಂಥದ್ದೇನಿದೆ, ಅವರೇನು ವೀರಪ್ಪನ ಮಟ್ಟದವರು ಶೂಟ್ ಮಾಡಲಿಕ್ಕೆ. ಇಲ್ಲಿ ಈ ಒಂದು ಪ್ರಕರಣ ಏನಿದೆ, ಸರ್ಕಾರ ಒಂದು ಕಡೆ ಬೆಂಗಳೂರು ನಗರದಲ್ಲಿ ಇದು ಫ್ರೀಡಮ್ ಹಬ್ಬ ಅಂತ ಮಾಡಿದ್ದಾರೆ. ಫ್ರೀಡಮ್ ಹಬ್ಬ ಮಾಡಿ ನಾಡಿನ ಜನತೆ ಒಂದು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಹಬ್ಬ ಆಚರಣೆ ಮಾಡಿದ್ರು. ಇನ್ನೊಂದು ಕಡೆ ಆ ಕೂಲಿ ಕೆಲಸ ಮಾಡಿ ಅದು ಯಾವ ರೀತಿ ಜೀವನ ಮಾಡ್ತಾರೋ ಹಾಕಿದ್ರೆ ಬುಡಕಟ್ಟು ಜನಾಂಗದವರಿಗೆ ಅದು ಏನೋ ಒಂದು ಕಮಿಟಿ ಬೇರೆ ಮಾಡಿಬಿಟ್ರು, 2 ದಿನದಲ್ಲಿ ಕೇಳಿದ್ರು ಅಂತ. ಘಟನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು. ಮೃತರು ವೀರಪ್ಪನ್ ರೀತಿ ಕೃತ್ಯವನ್ನ ಎಸಗಿದ್ರ ಹನೂರು ಶೂಟೌಟ್ ಖಂಡಿಸಿ ಕುಮಾರಸ್ವಾಮಿ ಅವರು ಈ ರೀತಿ ವಾಗ್ದಾಳಿ ನಡೆಸಿರೋದು. ಕಾಲಿಗೆ ಶೂಟ್ ಮಾಡಬೇಕಾಗಿತ್ತು, ನೇರವಾಗಿ ಯಾಕೆ ಮಾಡಿದ್ರಿ? ಮೃತರು ಗುಂಡು ಹಾರಿಸಿದ್ರೆ ಅಧಿಕಾರಿಗಳು ಯಾಕೆ ಗಾಯಗೊಂಡಿಲ್ಲ? ಎನ್ಕೌಂಟರ್ ಅಲ್ಲಿ ಬಲಿಯಾದವರ ಜೀವಕ್ಕೆ ಬೆಲೆ ತೆರಲೇಬೇಕು ಅಂತ ಹೇಳಿ ಗುಳೇದಗುಡ್ಡದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತಪ್ಪು ಮಾಡಿದ್ದಾರೋ ಇಲ್ವೋ ಮುಂದೆ ಸತ್ಯಾಂಶ ಹೊರಗೆ ಬರಲಿ. ಅವ್ರನ್ನ ನೀವು ಹಿಡಿಬೇಕು ಅಂದ್ರೆ ಅವರಿಗೆ ಕಾಲ್ಗಾದ್ರೂ ಶೂಟ್ ಮಾಡಬೇಕು. ನೇರವಾಗಿ ಫೈರ್ ಮಾಡಿ 3 ಜನ ಸ್ಪಾಟ್ ಅಲ್ಲೇ ಔಟ್ ಆಗಿರ್ತಕ್ಕಂಥ, ಇನ್ನೊಬ್ಬರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಘಟನೆ ನಡೆದಿದೆ. ಇಲ್ಲಿ ಅಧಿಕಾರಿಗಳು ಶೂಟ್ ಔಟ್ ಮಾಡಿರ್ತಕ್ಕಂಥದ್ದೇನಿದೆ, ಅವರೇನು ವೀರಪ್ಪನ ಮಟ್ಟದವರು ಶೂಟ್ ಮಾಡಲಿಕ್ಕೆ. ಇಲ್ಲಿ ಈ ಒಂದು ಪ್ರಕರಣ ಏನಿದೆ, ಸರ್ಕಾರ ಒಂದು ಕಡೆ ಬೆಂಗಳೂರು ನಗರದಲ್ಲಿ ಇದು ಫ್ರೀಡಮ್ ಹಬ್ಬ ಅಂತ ಮಾಡಿದ್ದಾರೆ. ಫ್ರೀಡಮ್ ಹಬ್ಬ ಮಾಡಿ ನಾಡಿನ ಜನತೆ ಒಂದು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಹಬ್ಬ ಆಚರಣೆ ಮಾಡಿದ್ರು. ಇನ್ನೊಂದು ಕಡೆ ಆ ಕೂಲಿ ಕೆಲಸ ಮಾಡಿ ಅದು ಯಾವ ರೀತಿ ಜೀವನ ಮಾಡ್ತಾರೋ ಹಾಕಿದ್ರೆ ಬುಡಕಟ್ಟು ಜನಾಂಗದವರಿಗೆ ಅದು ಏನೋ ಒಂದು ಕಮಿಟಿ ಬೇರೆ ಮಾಡಿಬಿಟ್ರು, 2 ದಿನದಲ್ಲಿ ಕೇಳಿದ್ರು ಅಂತ.